ಇಳಿದು ಬಾ ತಾಯಿ. ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಇಳಿದು ಬಾ ತಾಯಿ. ಅದರ ಒಂದು ಸಾರ ರೂಪ ಆ ಪ್ರಕರಣಗಳ. ನಿನ್ನೆ ನಾವು ಎಲ್ಲಿದ್ವಿ? ವರದರಾಜ್ ಹುಯಿಲ್ಗೋಳ್ ಅವರು ಆ ಸಾಧನ ರೋ ಸಾಧನ ಕೇರಿಗೆ ಎಂಬ ಕವಿತೆಯನ್ನು ವಿಮರ್ಶಿಸ್ತಾ ಇದ್ದಾರೆ. ಅವರೂ ಸಹ ಸಾಧನ ಕೇರಿಯವರೇ. ಹೀಗಾಗಿ ಎಷ್ಟೊಂದು ಆತ್ಮೀಯ ಭಾವನೆಯಿಂದ ಈ ಸುಂದರ ಲೇಖನವನ್ನು ಬರೆದಾರ. ವರದರಾಜ್ ಹುಯಿಲ್ಗೋಳ್ ಬಗ್ಗೆ ಒಂದು ಮಾತು ಹೇಳಬೇಕು. ಕನ್ನಡದ ಪ್ರೀತಿ ಅವರ ಹೃದಯದಲ್ಲಿ ಉಕ್ತಾ ಇತ್ತು. ನಿವೃತ್ತಿ ಜೀವನ ಪಡೆದ ನಂತರ ಅವರು ಧಾರವಾಡದಲ್ಲಿ ಆ ಸಾಧನ ಕೇರಿಯಲ್ಲಿ ಅನ್ವೇಷಣ ಕೂಟ ಅಂಥೇಳಿ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿ ಸಾಹಿತ್ಯ ಕೃತಿಗಳ ಒಂದು ಪರಿಚಯಾತ್ಮಕ ಒಂದು ಸಭೆಯನ್ನು ನಡೆಸ್ತಾ ಇರ್ತಾರೆ. ಅವರು ತಿಂಗಳಿಗೊಮ್ಮೆಯೋ 15 ದಿವಸಕ್ಕೊಮ್ಮೆಯೋ ಅಂತ. ಭಾಳ 10-12 ವರ್ಷ ಮಾಡಿರಬೇಕು ಅವರು. ಇವತ್ತಿಗೂ ಸಹ ಅದನ್ನು ಅವರ ಶಿಷ್ಯ, ಅವರ ಗುರು ಅಂತ ತಿಳ್ಕೊಂಡಾರ ತಮ್ಮನ್ನು. ಯಾರು? ನಮ್ಮ ಇಂಜಿನಿಯರಿಂಗ್ ಕವಿ ಶ್ರೀ ನರಸಿಂಹ ಪರಾಂಜಪೆ, ನಮ್ಮ ಆಪ್ತ ಮಿತ್ರರು. ಅವರೂ ಸಹ ಎಷ್ಟೋ ಈಗ ಸುಮಾರು ದಶಕಗಳ ಮೀರಿ ಭಾಳ ವರ್ಷ ಆಯಿತು ಅದನ್ನು ಅನ್ವೇಷಣ ಕೂಟವನ್ನು ಮುಂದುವರಿಸಿದ್ದಾರೆ. ಇಬ್ಬರು ಧನ್ಯರು. ಇನ್ನು ಅಂಬಿಕಾತನಯರ ಕಾವ್ಯದ ಸೊಗಸು ಅವರ ಯಥೋಚಿತವಾದ ಸಮರ್ಥ ಸುಂದರ ರೂಪಕಗಳಲ್ಲಿದೆ. ಅವರ ಕವನಗಳ ಸಾಲುಗಳಲ್ಲಿಯೂ ಇಂಥ ರೂಪಕಗಳ ಸರಸವನ್ನು ಸವಿಯಬಹುದು. ಕವನದ ಪ್ರಾರಂಭದಲ್ಲಿಯೇ ಬಾರೋ ಸಾಧನ ಕೇರಿಗೆ ಮಳೆಯು ಎಳೆಯುವ ತೇರಿಗೆ ಎಂದು ಆ ಮಲೆನಾಡಿನ ಮಳೆಯ ಸೌಂದರ್ಯವನ್ನು ಬಹು ಸೊಗಸಾಗಿ ಅರ್ಥವತ್ತಾಗಿ ಚಿತ್ರಿಸಿದ್ದಾರೆ. ಕವಿಯ ದೃಷ್ಟಿಗೆ ಸೋನೆಯಾಗಿ ಸುಳಿಯುತ್ತಿರುವ ಮಳೆ ತೇರನ್ನೆಳೆಯುವ ಹಗ್ಗಗಳಂತೆ ಕಂಡಿದೆ. ಸಾಧನ ಕೇರಿಯೋ ದೇವರ ತೇರು. ಹೀಗೆ ಸಾಧನ ಕೇರಿಯನ್ನು ಚಿತ್ರಿಸುವಾರ ಸೊಗವೇ ಭುವಿಗಿಳಿದು ಬಂದಿರುವುದಲ್ಲದೆ ನಿಸರ್ಗದ ರಮ್ಯತೆಯಲ್ಲಿ ಕವಿ ದಿವ್ಯತ್ವವನ್ನು ಮನಗಂಡಿರುವನು. ಅಂತೆಯೇ ಆ ನುಡಿಯ ಕೊನೆಗೆ ನಂದನದ ತುಣುಕೊಂದು ಬಿದ್ದಿದೆ ಎಂದು ಕವಿ ತನ್ನ ಭಾವನೆಯನ್ನು ವ್ಯಕ್ತ ಮಾಡಿರುವುದು ಔಚಿತ್ಯಪೂರ್ಣವಾಗಿದೆ. ಅಂಬಿಕಾತನಯ ದತ್ತರ ಕಾವ್ಯದ ಕೆಚ್ಚು ಅವರ ಅರ್ಥವತ್ತಾದ ಆಡು ಮಾತಿನ ಕನ್ನಡ ನುಡಿಗಳ ಆಯ್ಕೆಯಲ್ಲಿದೆ. ಈ ಭಾವಗೀತೆಯಲ್ಲಿ ಬಂದಿರುವ ಹಸಿರು ಏರಿಗೆ ಎಂಬಲ್ಲಿ ಏರಿದೆ ಎಂಬ ಕ್ರಿಯಾಪದದ ಪ್ರಯೋಗವನ್ನು ನಿರೀಕ್ಷಿಸಬೇಕು. ದಿನ್ಯಗಳಲ್ಲಿ ಎಲ್ಲ ಕಡೆಗೂ ಹಸಿರು ತುಂಬಿಕೊಂಡು ಕಂಗೊಳಿಸುತ್ತಿದೆ ಎಂಬುದನ್ನು ಏರಿಗೆ ಎಂದು ಸಾಮಾನ್ಯ ಜನರ ಪದಪ್ರಯೋಗದಲ್ಲಿ ಅರ್ಥವತ್ತಾಗಿ ನಿರೂಪಿಸಿದಾಗ ಕವಿಯ ಅಭಿವ್ಯಕ್ತಿಯನ್ನು ಕಂಡು ನಿಜವಾಗಿಯೂ ತಲೆದೂಗುವಂತಾಗುತ್ತದೆ. ಜಾನಪದ ಶೈಲಿಯಲ್ಲಿಯ ಕವಿ ಉಪಯೋಗಿಸುವ ಪದಗಳ ಭಾವ ಹೊಸ ಮೆರುಗನ್ನು ಕೊಡುತ್ತದೆ. ನೆಲಕ್ಕೆ ಹರೆಯವು ಮರಳಿದೆ, ಭೂಮಿ ತಾಯಿ ಒಡ ಮುರಿದು ಎದ್ದಳೋ, ಶ್ರಾವಣದ ಸಿರಿ ಬರಲಿದೆ ಎಂಬ ಈ ಸಾಲುಗಳು ಭೂಮಿ ತಾಯಿ ಒಡಮುರಿದು ಏಳುವುದು ನಿಸರ್ಗಕ್ಕೇನೇ ಕವಿ ಹೊಸ ಚೈತನ್ಯವನ್ನು ನೀಡುವಂತೆ ಬಂದಿದೆ. ಈ ಪದಪ್ರಯೋಗದಲ್ಲಿ ಜೀವಂತತನದ ಭಾವನೆ ತುಂಬಿಕೊಂಡಿದೆ. ಕಾವ್ಯವೆಂದರೆ ವಿಷಯ ಚಿಂತನವಲ್ಲ, ಶಬ್ದಾರ್ಥದಲ್ಲಿ ಎತ್ತಿದ ವಿಷಯಾನಂದ ಎಂದು ದ.ರಾ. ಬೇಂದ್ರೆ ಹೇಳಿದ್ದನ್ನೇ ಇಲ್ಲಿ ಕಾಣಬಹುದು. ಅಂಬಿಕಾತನಯ ದತ್ತರ ಅತ್ಯುತ್ತಮ ಕವನ ಸಂಗ್ರಹಗಳಾದ ಗರಿ, ಸಖೀಗೀತ,
ನಾದಲೀಲೆ ಮೊದಲಾವು ಪ್ರಕಟನವಾದ ನಂತರ ಈ ಭಾವಗೀತೆ ಇರುವ ಅಂದರೆ ಯಾವುದು? ಬಾರೋ ಸಾಧನ ಕೇರಿಗೆ ಭಾವಗೀತೆ ಇರುವಂತಹ ಈ ಕವನ ಸಂಕಲನ ಬಂತು. ಆದ್ದರಿಂದ ಸಾಧನ ಕೇರಿಯಲ್ಲಿಯೇ ನೆಲೆಸಿದ ಅಂಬಿಕಾ ತನಯದತ್ತರು ಬರೆದು ಹಲವು ಕವನಗಳ ಧಾಮ ಬಾರೋ ಸಾಧನ ಕೇರಿಗೆ ಭಾವಗೀತೆಯಲ್ಲಿ ಮನಗಾಣಬಹುದೆಂದು ತೋರುತ್ತದೆ. ಅದ್ಭುತ ಅಲ್ಲ ನೋಡಲಿ. ಆಮೇಲೆ ಇನ್ನೊಂದು ಬಹಳ ಮಹತ್ವದ ವಿಚಾರ, ಅಂಬಿಕಾ ತನಯರು ಧಾರವಾಡವನ್ನು ನಿಜವಾಗಿ ಮೆಚ್ಚಿದಂದ್ಕೊಂಡವರು. ಅದರಂತೆ ಧಾರವಾಡದ ತಾಯಿಗೆ ಅಂಥೇಳಿ ಒಂದು ಕವನವನ್ನು ಬರೆದು ಬಿಟ್ಟಾರವರು. ನಾವು ಬರ್ತೇವಿನ್ನ ನೆನಪಿರಲಿ ತಾಯಿ, ನೆನಪಿರಲಿ ನಮ್ಮ ನಮಸ್ಕಾರ ನಿಮಗ, ಕಾಯ್ದಿರಿ ಕೂಸಿನಾಂಗ ಅಂತ ಧಾರವಾಡ ತಾಯಿಗೆ ಕೇಳ್ಕೊಂಡಾರಂತ. ಅಂಬಿಕಾ ತನಯ ದತ್ತರ ಧಾರವಾಡದ ತಾಯಿಯ ನಿಜವಾದ ಮನೆ ಸಾಧನ ಕೇರಿಯಲ್ಲಿಯೇ. ಕವಿ ಎಲ್ಲೆಲ್ಲೋ ಅಲೆದಾಡಿದರೂ ಸಾಧನ ಕೇರಿಗೆ ಮರಳಿ ತಾಯಿ ತೊಡೆಯ ಮೇಲೆ ಮಲಗಿ ನಿಸರ್ಗದ ಅಗಾಧ ಲೀಲೆಗೆ ಮರುಳಾಗಿ ಸರ್ವಸ್ವವನ್ನು ಮರೆಯುವನು. ಕವಿಗೆ ಆಗ ಯಾವ ದುಃಖವೂ ಇಲ್ಲ, ಯಾವ ದುಃಖವೂ ಇಲ್ಲ. ಗಾಳಿ ಎಲ್ಲೋ ಆಡಿದೆ, ದುಗುಡ ಇಲ್ಲಿಂದೋಡಿದೆ ಎಂದು ಕವಿ ಕವನದ ಕೊನೆಗೆ ಉದ್ಗಾರ ತೆಗೆದಾನ. ಬಾರೋ ಸಾಧನ ಕೇರಿಗೆ ಎಂದು ಕರೆಯುವ ಕವಿವಾಣಿಗೆ ಓಗೊಟ್ಟು ಸಾಧನಕೇರಿಗೆ ಹೊರಟೇ ಬಿಡಬೇಕು ಎಂದು ಮನಸ್ಸನ್ನು ನಿರ್ಮಿಸುವ ಸುಲಲಿತವಾದ ಕೌಟುಂಬಿಕ ಭಾವಗೀತೆ ಬಾರೋ ಸಾಧನ ಕೇರಿಗೆ. ಇದು ಒಂದು ಅಪೂರ್ವವಾದ ಕವನ. 1990ರ ದಶಕದಲ್ಲಿ ಅವರ ಸಮಸ್ತ ಕುಟುಂಬ ವರ್ಗ ತಮ್ಮ ಆ ಸಾಧನಕೇರಿಯ ಮನೆಯ ಪಕ್ಕದಲ್ಲಿದ್ದ ವಿಶಾಲವಾದ ಜಾಗವನ್ನು ಸರ್ಕಾರಕ್ಕೆ ಕೊಡ್ತೇವೆ ಉಚಿತವಾಗಿ. ಅಲ್ಲಿ ಇವತ್ತೇನದ ಬೇಂದ್ರೆ ಭವನ ಅದ. ಬೇಂದ್ರೆ ಭವನ ಅದೇ ಸಾಧನಕೇರಿಯಲ್ಲಿ ಬೃಹತ್ ಕಟ್ಟಡ ಬೇಂದ್ರೆ ಭವನ ನಿರ್ಮಾಣವಾಗ್ಯದ. ಹೀಗಾಗಿ ಇವತ್ತು ಆ ಸಾಧನಕೇರಿಯಲ್ಲಿ ಹೃದಯದ ಕೇಂದ್ರವಾಗಿ ಏನೇನವ? ವರಕವಿ ಬೇಂದ್ರೆಯವರ ಶ್ರೀಮಾತಾ ಮನೆ, ಅದರ ಬದಿಗೆ ಎಡಬದಿಗೆ ಅದ್ಭುತವಾದಂಥ ಬೇಂದ್ರೆ ಭವನ ಇದೆ. ಕನ್ನಡ ಸಾಹಿತ್ಯ ಪ್ರಿಯರು ಎರಡೂ ಅಲ್ಲಿ ಹೋಗಿ ಅದರ ಆ ಅದ್ಭುತವಾದಂಥ ಆ ಬೇಂದ್ರೆಯವರ ಉಪಸ್ಥಿತಿ ಹೆಂಗಿತ್ತು ಅನ್ನೋದನ್ನು ನೋಡಬಹುದು. ಇವತ್ತಿನ ಬೇಂದ್ರೆ ಭವನವನ್ನು ನೋಡಬಹುದು. ನಾನು ಆ ಬಾರೋ ಸಾಧನ ಕೇರಿಗೆ ಆ ಹಾಡನ್ನು ಒಮ್ಮೆ ಹಾಡಿಬಿಡ್ತೇನೆ. ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನೀ ಊರಿಗೆ, ಮಳೆಯು ಎಳೆಯುವ ತೇರಿಗೆ ಹಸಿರು ಏರಿದೆ ಏರಿಗೆ, ಹಸಿರು ಸೇರಿದೆ ಊರಿಗೆ, ಹಸಿರು ಚಾಚಿದೆ ದಾರಿಗೆ, ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ, ಬಾರೋ ಸಾಧನ ಕೇರಿಗೆ. ಮಲೆಯ ಮೊಗವೇ ಹೊರಳಿದೆ, ಕೋಕಿಲಕ್ಕೆ ಸವಿ ಕೊರಳಿದೆ, ಬೇಲಿಗೂ ಹೂ ಅರಳಿದೆ, ಬೇಲಿಗೂ ಹೂ ಬೆರಳಿದೆ, ನೆಲಕ್ಕೆ ಹರೆಯವು ಮರಳಿದೆ, ಭೂಮಿ ತಾಯಿ ಒಡ ಮುರಿದು ಎದ್ದಳು, ಶ್ರವಣದ ಸಿರಿ ಬರಲಿದೆ. ಮೋಡಗಳ ನೆರಳಾಟವು, ಅಡವಿ ಹೂಗಳ ಕೂಟವು, ಕೋಟಿ ಜೇನ್ನೊಣ ಕೂಟವು, ಯಕ್ಷಿ ಮಾಡಿದ ಮಾಟವು, ನೋಡು ಬಾ ಗುಂಪಾಗಿ ಪಾತರ ಗಿತ್ತಿ ಕುಣಿಯುವ ತೋಟವು, ಬಾರೋ ಸಾಧನ ಕೇರಿಗೆ. ಮರವು ಮುಗಿಲಿಗೆ ನೀಡಿದೆ, ಗಿಡದ ಹೊದರೊಳು ಹಾಡಿದೆ,
ಗಾಳಿಯಲ್ಲೋ ಆಡಿದೆ, ಗಾಳಿಯಲ್ಲೂ ಹಾಡಿದೆ, ದುಗುಡ ಇಲ್ಲಿಂದೋಡಿದೆ, ಹೇಳು ಗೆಳೆಯ ಬೇರೆಯಲ್ಲಿ ತರದ ನೋಟವ ನೋಡಿದೆ, ಬಾರೋ ಸಾಧನ ಕೇರಿಗೆ.